ಎನ್ಆರ್ ಬಾಯ್ಸ್ ವರ್ಸಸ್ ಕ್ಲಾಸಿಕ್ ನ್ಯಾಷನಲ್ ತಂಡಗಳ ನಡುವೆ ಈಗಾಗಲೇ ಪಂದ್ಯ ಆರಂಭವಾಗಿದೆ. ಪ್ರಥಮ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ದಾನೆ ಲಕ್ಕಿ. ಬೋನಸ್ ಅಂಕದೊಂದಿಗೆ ಇಲ್ಲಿ ವಾಪಸ್ ಆಗಿದ್ದಾರೆ. ಕಬಡ್ಡಿ ಕ್ರೀಡಾಪಟುಗಳಿಗೆ ಇನ್ನೊಂದು ಸಿಹಿ ಸುದ್ದಿ ಇದೆ. ಇದೇ ಬರುವ ಆಗಸ್ಟ್ 28, 29, 30ರಂದು ಎಲಿವೇಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಗಂಡಬೇರಂಡ ಟ್ರೋಫಿ 2026 ಸೌತ್ ಝೋನ್ ಪಂದ್ಯಗಳು ನಡೆಯಲಿಕ್ಕಿದೆ. ಸೌತ್ ಝೋನ್ ಪಂದ್ಯಗಳಲ್ಲಿ ಭಾಗವಹಿಸುವಂತಹ ಜಿಲ್ಲಾ ತಂಡಗಳು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸೌತ್ ಅಂದ್ರೆ ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ್, ತುಮಕೂರು ಹಾಗೂ ಕೊಡಗು. ಈ ತಂಡಗಳು ಬೆಂಗಳೂರು ಸೌತ್ ಝೋನ್ ಅಂದ್ರೆ ಗಂಡಬೇರಂಡ ಟ್ರೋಫಿ 2026 ಸೌತ್ ಝೋನ್ ಅಲ್ಲಿ ಭಾಗವಹಿಸುವಂತಹ ತಂಡಗಳು. ರೈಡರ್ ಸೆಲ್ಫ್ ಔಟ್ ಒಂದು ಅಂಕದ ಸೇರ್ಪಡೆ ಆಗ್ತದೆ ಕ್ಲಾಸಿಕ್ ನ್ಯಾಷನಲ್ ತಂಡಕ್ಕೆ. ಸರ್ಜಾಪುರ ಕಬಡ್ಡಿ ಹಬ್ಬ 2026 ಈಗಾಗಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕದ ಒಂದು ಬಲಿಷ್ಠ ತಂಡ CQAL ತಂಡ ಸಹ ಆಗಮಿಸಿದೆ. ಅದರಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಆಗಿರುವಂತಹ ಶ್ರೀಯುತ KP ರಾಜಶೇಖರ್ ಅವರು ಸಹ ಒಂದು ಹಲವಾರು ವರ್ಷಗಳ ಕಾಲ CQAL ತಂಡದಲ್ಲಿ ಆಡಿ ಶ್ರೀಯುತ ರಾಮೂರ್ ಅವರ ಜೊತೆಲಿ ಹಾಗೆ ಮೂರ್ತಿ ಅವರ ಜೊತೆಯಲ್ಲಿ ಶ್ರೀಯುತ KP ರಾಜಶೇಖರ್ ಅವರು ಸಹ ಅನೇಕ ವರ್ಷಗಳ ಕಾಲ ಕಬಡ್ಡಿಯನ್ನು ಆಡಿ ಅನೇಕ ರಾಜ್ಯ ರಾಷ್ಟ್ರ ಮಟ್ಟದ ಆಲ್ ಇಂಡಿಯಾ ಕಬಡ್ಡಿ ಪಂದ್ಯಗಳಲ್ಲಿ ಸಹ ಆಡಿದಂತ ಒಂದು ಆಟಗಾರರ ಜೊತೆಯಲ್ಲಿ ಅವರ ಪಂದ್ಯ ವೀಕ್ಷಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಬಂದವರು ಕೂಡ ಇದ್ದಾರೆ. ಎಡ್ವರ್ಡ್ ಸರ್ ಅವರು ಕೂಡ ಅವ್ರ ಜೊತೆಲಿ ಬಹಳಷ್ಟು ಪಂದ್ಯಗಳನ್ನು ಆಡಿರುವಂತವರು. ಅವರು ಕೂಡ ಇವತ್ತು ಇಲ್ಲಿ ಪಂದ್ಯಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯವಾದ ಸ್ವಾಗತ. ಸುಬ್ಬಡಿ ಕೆಲವನಾಗಿರುವ ಸಂದರ್ಭ ಲಕ್ಕಿ ಬೇಕಾದಂತಹ ಟಚ್ ಪೆನ್ನೊಂದಿಗೆ ಇಲ್ಲಿ ವಾಪಸ್ ಆಗಿದ್ದಾರೆ. ಹಲೋ, ದಯವಿಟ್ಟು ಇಲ್ಲಿ ಸ್ಟೇಜ್ ಮುಂದೆ ಇರೋರು ಗ್ಯಾಲರಿಯಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿಮ್ಮ ಸರ್ಜಾಪುರ ಪಟ್ಟಣದ ಧನುಷ್ ಅವರು ತುಂಬಾ ಉತ್ತಮವಾಗಿ ಟೂರ್ನಮೆಂಟ್ ನಡೆಸ್ತಿದ್ದಾರೆ. ನೀವೆಲ್ಲ ಬಂದು ರೋಡಲ್ಲಿ ನಿಂತ್ಕೊಂಡು ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಅಷ್ಟೆಲ್ಲ ಖರ್ಚು ಮಾಡಿ ವ್ಯರ್ಥ ಆಗ್ಬಿಡುತ್ತೆ. ಹಲೋ ನೋಡಿ, ದಯವಿಟ್ಟು ಇಲ್ಲಿ ಮಹಿಳೆಯರ ಭಾಗದಲ್ಲಿ ಇಲ್ಲಿ ವೇದಿಕೆ ಮುಂಭಾಗ ದಯವಿಟ್ಟು ಅಲ್ಲಿ ಕೂತ್ಕೊಳ್ಳಿ. ಹೋಗಿ ದಯವಿಟ್ಟು ಇಲ್ಲಿ ಯಾರು ನಿಂತ್ಕೋಬೇಡಿ. ಇಲ್ಲಿ ಮಹಿಳೆಯರು ಅಲ್ಲಿ ಹೋಗಿ ಮೇಡಮ್, ಅಲ್ಲೋಗಿ ಕೂತ್ಕೊಳ್ಳಿ. ಇಲ್ಲಿ ಗರ್ಲ್ಸ್ ಅಲ್ಲೋಗಿ ಕೂತ್ಕೊಂಡು ಪಂದ್ಯವನ್ನ ವೀಕ್ಷಣೆ ಮಾಡಿ. ಸರ್ ನೀವಿಲ್ಲಿ ದಯವಿಟ್ಟು ಯಾರು ನಿಂತ್ಕೋಬೇಡಿ. ಈಗಾಗಲೇ ತಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಒಂದು ವೇದಿಕೆನ ಸೃಷ್ಟಿ ಮಾಡಿರುವಂಥದ್ದು ನಮ್ಮ SM ಧನುಷ್ ರವರು, ಸಮಾಜ ಸೇವಕರು. ಹಾಗಾಗಿ ದಯವಿಟ್ಟು ಅಲ್ಲಿ ಕೂತ್ಕೊಂಡು ಪಂದ್ಯವನ್ನ ವೀಕ್ಷಣೆ ಮಾಡಿ. ಮೇಡಮ್ ದಯವಿಟ್ಟು ನೀವು ಹೋಗಿ ಅಲ್ಲಿ ಆ ಬ್ಯಾರಿಕೇಡ್ ಅಲ್ಲಿ ಒಂದೊಂದ್ಸರಿ ಕರೆಂಟ್ ಕೂಡ ಪಾಸ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಅದಕ್ಕೆ ನಾವು ಜವಾಬ್ದಾರಲ್ಲ. ಹಾಗಾಗಿ ಬ್ಯಾರಿಕೇಡ್ ಅನ್ನ ಅದನ್ಯಾರು ಟಚ್ ಮಾಡೋದು ಬೇಡ. ನೋಡಿ, ನಿಮ್ಗೋಸ್ಕರ ಗ್ಯಾಲರಿ ಕೂಡ ವ್ಯವಸ್ಥೆ ಆಗಿದೆ, ಅಲ್ಲಿ ಖಾಲಿ ಕೂಡ ಇದೆ. ಹಾಗಾಗಿ ಕೂತ್ಕೊಳ್ಳಿ. ಪಂದ್ಯವನ್ನ ಇನ್ನೂ ರಾತ್ರಿವರೆಗೂ ಇರುತ್ತೆ. ಬಹಳಷ್ಟು ಪಂದ್ಯಗಳು ಎಲ್ಲ ಜಿಲ್ಲಾ ತಂಡಗಳು ಕೂಡ ಇಲ್ಲಿ ಆಗಮಿಸುತ್ತವೆ. ಹಾಗಾಗಿ ಎಲ್ಲ ಪಂದ್ಯವನ್ನು ಕೂಡ ವೀಕ್ಷಣೆ ಮಾಡ್ಬೋದು ತಾವು. ನಮ್ಗೆ ಯಾವುದೇ ಇಲ್ಲಿ ಟಿಕೆಟ್ ಕೂಡ ಇರೋದಿಲ್ಲ. ಫ್ರೀಯಾಗಿ ನಮ್ಮ SM ಧನುಷ್ ಅವರ ನೇತೃತ್ವದಲ್ಲಿ ಈ ಒಂದು ಅದ್ದೂರಿಯಾದ ಸರ್ಜಾಪುರ ಕಬಡ್ಡಿ ಹಬ್ಬ ಕೂಡ ಆಗ್ತಾ ಇರುವಂಥದ್ದು. ನಿಜವಾಗ್ಲೂ ಕೂಡ ಅವರು ಹಬ್ಬದ ಕಬಡ್ಡಿ ಕ್ರೀಡಾಕೂಟದ ಪ್ರೇಮಿ, ಜೊತೆಗೆ ವಾಲಿಬಾಲ್ನ ಆಟಗಾರರಾಗಿ ಕಬಡ್ಡಿಯನ್ನ ಇಲ್ಲಿ ನಮ್ಮ ಸರ್ಜಾಪುರದಲ್ಲಿ ಎಲ್ಲ ವೀಕ್ಷಕರಿಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ನಮ್ಮ ಧನುಷ್ ಬಿಲ್ಲಾರ್ ಅವರು, ಅವ್ರ ಜೊತೆಗೆ ಸ್ನೇಹಿತರು ಎಲ್ಲ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿರ್ತಾರೆ. ಅವ್ರಿಗೆ ಮತ್ತೊಮ್ಮೆ ನಮ್ಮ ಸರ್ಜಾಪುರ ಹಾಗೂ ಆನೇಕಲ್ ತಾಲೂಕಿನ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ ಧನುಷ್ ಅವರಿಗೆ.
ಕಬಡ್ಡಿ ಕ್ರೀಡಾಪಟುಗಳ ಗಮನಕ್ಕೆ ಕೇಶವ ಕ್ರೀಡಾ ಮಂಡಳಿ ಮತ್ತು HMT ಕಾಲನಿ ಬಾಯ್ಸ್ ಇವರ ನೇತೃತ್ವದಲ್ಲಿ ನಾಳೆಯಿಂದ 3 ದಿನಗಳ ಕಾಲ ನಡೆಯುವಂತಹ ಕಬಡ್ಡಿ ಪಂದ್ಯಗಳಲ್ಲಿ ನಾಳೆ ಹಾಜರಾತಿಯನ್ನು ನೀಡಬೇಕಾದಂತಹ ತಂಡಗಳ ಲಿಸ್ಟ್ ಈ ರೀತಿಯಾಗಿದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್, ಚಿಕ್ಕಬಳ್ಳಾಪುರ ಸ್ಪೋರ್ಟ್ಸ್ ಕ್ಲಬ್, ಗೋವಿಂದರಾಜನಗರ ಸ್ಪೋರ್ಟ್ಸ್ ಕ್ಲಬ್, ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್, SBKC ಆನೇಕಲ್, ಕ್ಲಾಸಿಕ್ ನ್ಯಾಷನಲ್ಸ್, HMT ಕಾಲನಿ ಬಾಯ್ಸ್, YFI ಹೆಬ್ಬಾಳ್, ಕಸ್ಟಮ್ಸ್, ಫ್ಯೂಚರ್ ಹೋಪ್, ಸೌತ್ ಯುನೈಟೆಡ್, ಕೇಶವ ಸ್ಪೋರ್ಟ್ಸ್ ಕ್ಲಬ್, ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಅಂತಿಮ ಕರೆ ನವಚೇತನ ವಿರುದ್ಧ ಗೋವಿಂದರಾಜ್ ನಗರ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ದ ಮ್ಯಾಚ್ ಬಿಟ್ವೀನ್ ನವಚೇತನ ಅಂಡ್ ಗೋವಿಂದರಾಜ್ ನಗರ. ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ಫೈನಲ್ ಕಾಲ್ ಫಾರ್ ಯು. ಈ ಪಂದ್ಯ ಕೆಲವೇ ನಿಮಿಷಗಳ ಆಟ ಮಾತ್ರ ಬಾಕಿ ಇದ್ದು ಪಂದ್ಯ ಮುಗಿದ ತಕ್ಷಣ 2 ತಂಡಗಳು ಅಂಕಣ ಪ್ರವೇಶಿಸಬೇಕು. ಮಂಡ್ಯ ಟೀಮ್ ಬಂದ್ರ ಫಸ್ಟ್ ಕಾಲ್ ಫಾರ್ ದ ಮ್ಯಾಚ್ ಬಿಟ್ವೀನ್ ಮಂಡ್ಯ ಅಂಡ್ ಬಾಸ್ಬ್ಯಾಕ್. ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಯು. ದ್ವಿತೀಯ ಕರೆ ಕೋಲಾರ ವಿರುದ್ಧ ಅರ್ಜುನ್. 2 ತಂಡದ ಆಟಗಾರರೇ, ತಮಗಿದು ದ್ವಿತೀಯ ಕರೆ. ಸರ್ಜಾಪುರ ಕಬಡ್ಡಿ ಹಬ್ಬ 2026 ನೋಡಿ, ವೇದಿಕೆ ಮುಂಭಾಗದಲ್ಲಿ ತುಂಬಾ ಜನ ನಮ್ಮ ಯುವಕರು ನಿಂತ್ಕೊಂಡಿದ್ರ. ದಯವಿಟ್ಟು ತಾವುಗಳು ಆಸೆಯಿಂದ ಆಗ್ಬೇಕು. ತಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. ಒಂದು ಕಬಡ್ಡಿ ಪಂದ್ಯಾವಳಿಗಳು 2 ದಿನಗಳ ಕಾಲ ಸತತವಾಗಿ ಕೂಡ ಪಂದ್ಯ ಕೂಡ ಸಾಗಿ ಬರ್ತಾ ಇರುವಂತದ್ದು. ಇಲ್ಲಿ ಸರ್ಜಾಪುರ ಕಬಡ್ಡಿ ಹಬ್ಬ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಕಬಡ್ಡಿ ಸರ್ಜಾಪುರದಲ್ಲಿ ಕಬಡ್ಡಿ ಹಬ್ಬ ಕೂಡ ಸಾಗಿ ಬರ್ತಾ ಇರೋದು. ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರು ಕೂಡ ನಮ್ಮ SM ಧನುಷ್ ಬಿಲ್ಲಾ ಸಮಾಜ ಸೇವಕರು, ಹಾಗೆ ಅವರ ಸ್ನೇಹಿತರಾದ ಜಗದೀಶ್, ಕಿರಣ್, ಹಾಗೆ ಚೇತನ್, ವಿಕಾಸ್, ಮೋಹನ್, ಜೊತೆಗೆ ನಮ್ಮ ಪ್ರೀತಿಯ ಮೋಹನ್ ಸಿಂಹ, ಹಾಗೆ ವಿನೋದ್, ಪ್ರವೀಣ್, ಮತ್ತೋರ್ವ ಪ್ರವೀಣ್, ಪ್ರೇಮ್, ರಾಹುಲ್ ಇವರೆಲ್ಲರ ಕೂಡ ಸಹಾಯದೊಂದಿಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನ ಅದ್ದೂರಿಯಾಗಿ ಆಯೋಜನೆ ಮಾಡಿರುವಂತದ್ದು ನಮ್ಮ ಧನುಷ್ ಬಿಲ್ಲರ್ ಅವರ ಸ್ನೇಹಿತರು. ನಿಜಕ್ಕೂ ಕೂಡ ಅವರ ಸ್ನೇಹಿತರಲ್ಲಿ ಬಹಳಷ್ಟು ಒಂದು ಒಗ್ಗಟ್ಟನ್ನು ನಾವು ನೋಡ್ತಾ ಇದ್ವಿ. ಈ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಇದು ಕಬಡ್ಡಿ ಸಾಬೀತು ಕೂಡ ಆಗ್ತಾ ಇದೆ. ತಮ್ಮ ಒಗ್ಗಟ್ಟು ಸದಾ ಹೀಗೆ ಇರಲಿ, ತಮ್ಮ ಸ್ನೇಹಕ್ಕೆ ಸದಾ ಹೀಗೆ ಇರಲಿ ಅಂತ ತಾವೆಲ್ಲ ಕೂಡ ನಮ್ಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದೀವಿ. NR ಬಾಯ್ಸ್ ವರ್ಸಸ್ ಕ್ಲಾಸಿಕ್ ನ್ಯಾಷನಲ್ಸ್. NR ಬಾಯ್ಸ್ ನ ಅನುಭವಿ ಆಟಗಾರನಾಗಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಮೇಶ್ ಯುವಕರಿಗೆ ಸಾಕಷ್ಟು ಮಾರ್ಗದರ್ಶನ ತರಬೇತಿಯನ್ನು ನೀಡಿ ಈ ಭಾಗದಲ್ಲಿ ಆನೇಕಲ್ ಭಾಗದಲ್ಲಿ ಒಂದು ತಂಡವನ್ನ ಮುನ್ನಡೆಸ್ತಾ ಇದೆ. ಶ್ರೀಯುತ ರಮೇಶ್ ಅವರ ಒಂದು ಪ್ರೋತ್ಸಾಹ ಜೊತೆಲಿ ಅವರು ಟೀಮ್ ಜೊತೆಲಿ ನಿಂತ್ಕೊಂಡು ಯುವಕರಿಗೆ ಕಬಡ್ಡಿಯಲ್ಲಿ ಏನಾದರೂ ಸಾಧಿಸೋದಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಬಾರಿ ಒಂದೊಳ್ಳೆ ಚೈನ್ ಟ್ಯಾಕಲ್. ಅದೀಗ 4 ಡಿಫೆನ್ಸ್ ಬಂದೆ ಸುಲಭವಾಗಿ ಅಂಕವನ್ನು ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಕ್ಲಾಸಿಕ್ ನ್ಯಾಷನಲ್ ತಂಡದ ಪರವಾಗಿ 26 ಕ್ಲಾಸಿಕ್ ನ್ಯಾಷನಲ್ ತಂಡದ ಪರವಾಗಿ ಸಾಕಷ್ಟು ಮುನ್ನಡೆಯನ್ನು ಪಡೆದುಕೊಂಡಿರುವಂತಹ ತಂಡ ಕ್ಲಾಸಿಕ್ ನ್ಯಾಷನಲ್ ತಂಡ. ಯುವ ಪ್ರತಿಭೆಗಳಾಗಿ ಈ ಒಂದು ಸರ್ಜಾಪುರ ಕಬಡ್ಡಿ ಹಬ್ಬದಲ್ಲಿ ಭಾಗಿಯಾಗಿ
ಉತ್ತಮವಾದ ಒಂದು ಪ್ರದರ್ಶನವನ್ನ ನೀಡಿರುವಂತಹ ತಂಡ ಕ್ಲಾಸಿಕ್ ನ್ಯಾಷನಲ್ ತಂಡ, ಹಾಗೆ ಆ ಬಲಿಷ್ಠ ತಂಡದ ವಿರುದ್ಧ ನಮ್ಮ ಆನೇಕಲ್ ತಾಲೂಕಿನ ತಂಡ ಎನ್ಆರ್ ರಮೇಶ್ ಬಾಯ್ಸ್ ತಂಡದ ಪರವಾಗಿ 21-6ರಲ್ಲಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಂಡಿರುವಂತಹ ತಂಡ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ. ಈಗಾಗಲೇ ಸಾಕಷ್ಟು ಸಮಯ ಅಭಾವ ಇರೋದ್ರಿಂದ ದಯವಿಟ್ಟು ಯಾವುದೇ ಆಟಗಾರರಾಗಿರಲಿ ಶಿಸ್ತಿನಿಂದ ನಮಗೆ ಕರೆ ಕೊಟ್ಟ ಕೂಡಲೇ ತಾವು